ಎಷ್ಟೋ ಜನ ಮಾತಾಡ್ತಾರೆ, ನಾವು ಮಾತಾಡಿರ್ತೇವೆ, ಕೇಳಿರ್ತೇವೆ ಕೂಡ. ಏನು ನನ್ನ ಜೀವನದಲ್ಲಿ ಎಂತ ಸಹ ಒಳ್ಳೇದಾಗ್ತಾ ಇಲ್ಲ, ದುಡ್ಡು ಬರ್ತಿಲ್ಲ, ಸುಖ ಶಾಂತಿ ನೆಮ್ಮದಿ ಇಲ್ಲ, ಮದುವೆ ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ನನಗೆ ಏನ್ ಬೇಕಾ ಸಮಾಧಾನ ಇಲ್ಲ ಮಾರ್ರೆ, ಒಂದು ನೆಮ್ಮದಿ ಮಾತ್ರ ಇಲ್ಲ. ಎಲ್ಲ ಇದ್ರೂ ಸಹ ನೆಮ್ಮದಿ ಒಂದಿಲ್ಲ, ಆರೋಗ್ಯ ಒಂದಿಲ್ಲ, ಈ ರೀತಿ ಹೇಳ್ತಾ ಇರ್ತಾರೆ. ನಾನಿಲ್ಲಿ ಇವತ್ತು ವೇದಾಂತ ಮಾತಾಡ್ಲಿಕ್ಕೆ ಬರ್ತಿಲ್ಲ. ಇದು ಎಂತಾದ್ರೂ ಉಪನಿಷತ್ನಲ್ಲಿ ಇತ್ತು ಕೇಳಿದ್ರೆ ಅದು ಭಗವಂತ ನನ್ನ ನಾಲಿಗೆಯಲ್ಲಿ ನಿಂತು ನುಡಿಸಿರುವುದು ಅಂತ ತಿಳ್ಕೊಳ್ಳಿ ಅಷ್ಟೇ ಹೊರತು ನಾನು ಇದನ್ನು ಯಾವುದೋ ಉಪನಿಷತ್ತಿನಿಂದ ತೆಗೆದು ಮಾತಾಡ್ತಿರೋದು ಖಂಡಿತವಾಗಿ ಅಲ್ಲ. ಖಾಲಿ ನನ್ನ ಅನುಭವ, ನನ್ನ ಅಬ್ಸರ್ವೇಷನ್ ಮಾತ್ರ. ಬಾಳೆಹಣ್ಣು ಸಿಪ್ಪೆ ತೆಗೆದ್ವು, ಬಾಳೆಹಣ್ಣನ್ನು ನುಂಗಿದೆವು, ಸಿಪ್ಪೆ ತೆಗೆದು ಸೈಡ್ಗೆ ಹಾಕಿದ್ದೀವಿ. 15 ನಿಮಿಷ ಆದ್ಮೇಲೆ ಬೇಕಾದ್ರೆ ತೆಗೆದು ಆಮೇಲೆ ಡಸ್ಟ್ಬಿನ್ಗೆ ಹಾಕುವ. 2 ನಿಮಿಷಕ್ಕೆ ಗುಯಿ ಅಂತ ಶಬ್ದ ಆಗ್ತದೆ, ನೋಡಿದ್ರೆ ನೊಣ ನುಸಿ ಇರ್ತದೆ. ಒಂದು 4-5 ಹೂವಿದ್ದು ಗಿಡಗಳನ್ನು ತಂದು, ಪಾಟ್ಗಳನ್ನು ತಂದು ನಾವು ನಮ್ಮ ಮನೆಯ ಗಾರ್ಡನ್ ನಲ್ಲಿ ಇಟ್ಟೆವು. ನೋಡುವಾಗ 2 ದಿನಕ್ಕೆಲ್ಲ ಅಲ್ಲಿ ಚಿಟ್ಟೆಗಳು ಬರಲಿಕ್ಕೆ ಶುರು ಆದವು. ಬೀದಿಯಲ್ಲಿ ಹುಷಾರಾಗಿ ಫೋನ್ನಲ್ಲಿ ಮಾತಾಡ್ಕೊಂಡು ಹೋಗ್ತಿದ್ದೆವು ನಾವು. ನನ್ನ ಬ್ಯಾಗ್ನಲ್ಲಿ ದುಡ್ಡಿದೆ ಮಾರೆ, ನಾನು ಬಂಗಾರ ತಕೊಂಡು ಬರ್ತಿದ್ದೇನೆ, ಸ್ವಲ್ಪ ಹುಷಾರಿನಲ್ಲಿ ಇರಬೇಕು ಅಂತ ಪಿಸ ಮಾತಾಡ್ಕೊಂಡು ಸ್ವಲ್ಪ ಭಯದಲ್ಲಿ ನಡೀತಾ ಇರುವಾಗ ನಾವು ಕಳ್ಳರನ್ನು ಅಟ್ರಾಕ್ಟ್ ಮಾಡ್ತೇವೆ. ಇವನ ಹತ್ರ ಎಂಥದೋ ಇದೆ, ಇದನ್ನು ಕದಿಬೇಕು. ಯಾವ ರೀತಿ ಬಟ್ಟೆ ಹಾಕ್ತೇವೆ. ಆ ಇಂಟರ್ವ್ಯೂಗೆ ಹೋಗುವಾಗ ಚಂಡ ಇರೋ ಒಂದು ವೈಟ್ ಶರ್ಟ್ ಅನ್ನು ಹಾಕಿ, ಕ್ರಿಸ್ಪಾಗಿ ಐರನ್ ಮಾಡಿ, ಒಂದು ಟೈ ಹಾಕಿ, ಒಳ್ಳೆ ಪ್ಯಾಂಟು, ಶೂಸ್, ಶೈನಿಂಗ್ ಶೂಸ್ ಹಾಕಿ, ಒಳ್ಳೆ ಪರ್ಫ್ಯೂಮ್ ಅನ್ನು ಹಾಕೊಂಡು, ಕೂದಲು ನೀಟಾಗಿ ಬಾಚಿಕೊಂಡು ಹೋದ್ವೆ. HR ನಮ್ ಕಡೆ ತಿರುಗಿ ಕೆಲಸ ಕೊಡ್ತಾರ ಇಲ್ವಾ ಸೆಕೆಂಡರಿ, 1ಕ್ಕೆ 2 ಬಾರಿ ನಮ್ ಕಡೆ ತಿರುಗಿ ಅಂತೂ ನೋಡ್ತಾರೆ. ನಮ್ಮ ಒಳ್ಳೆ ಜ್ಞಾನ ಇತ್ತ ಹೇಳಿದ್ರೆ, ಅಲ್ಲಿ ಬೇಕಾಗಿರುವ ರೋಲಿಗೆ ತಕ್ಕಂಥದ್ದಿತ್ತು ಅಂದ್ರೆ ನಮಗೆ ಕೆಲಸ ಸಿಗ್ತದೆ. ಹೀಗೆ ನಾವು ಹಾಕಿಕೊಳ್ಳುವ ಬಟ್ಟೆಯಿಂದ, ಹಾಕಿಕೊಳ್ಳುವ ಪರ್ಫ್ಯೂಮ್ನಿಂದ ನಾವು ಯಾವ ರೀತಿ ಲಕ್ಷಣಗಳನ್ನು ಹೊಂದಿರ್ತೇವೆ, ನಮ್ಮ ಬಾಯಿಯಿಂದ ಬರುವ ಮಾತುಗಳು ಹೇಗಿರ್ತವೆ, ನಮ್ಮ ಬಿಹೇವಿಯರ್ಗಳು ಹೇಗಿರ್ತವೆ, ನಮ್ಮ ವೈಬ್ರೇಷನ್ಸ್ ಹೇಗಿರ್ತವೆ, ಅದು ನಮಗೆ ಈ ವಿಚಾರಗಳನ್ನು ಅಟ್ರಾಕ್ಟ್ ಮಾಡುವ ಹಾಗೆ. ನೋಡಿ, ನಮ್ಮ ಥಾಟ್ಸ್ ಕೂಡ ವೈಬ್ರೇಷನ್ಸ್. ನಾನಿವಾಗ ಹೇಳೋದನ್ನು ಕೇಳಿದ್ರೆ ಕೆಲವರು ಆಶ್ಚರ್ಯ ಪಡ್ಬೋದು. ಏನು ಕೇಳಿದ್ರೆ, ನಮ್ಮ ಥಾಟ್ಸು ಕೂಡ ವೈಬ್ರೇಷನ್ಸ್. ಯುರೇನಿಯಂ ಅನ್ನು ತೆಗೆದು ಡ್ರಾವರ್ನಲ್ಲಿ ಇಟ್ಟು ಎಕ್ಸ್ರೇ ಶೀಟಿನಿಂದ ಮುಚ್ಚಿಟ್ಟಿದ್ದ. ಮಾರನೇ ದಿನ ನೋಡುವಾಗ ಎಕ್ಸ್ರೇ ಶೀಟ್ ಮೇಲೆ ಲೈನ್ಗಳಿದ್ವು. ಅದರಿಂದ ಗೊತ್ತಾಯ್ತು, ಓಹೋ ಇದು ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಇದೆ, ಇದೇನೋ ರೇಡಿಯೇಷನ್ಸ್ ಬಿಡ್ತಾ ಇದ್ದಾವೆ ಇದು ಅನ್ನೋದು ಗೊತ್ತಾಗಿ, ಆಮೇಲೆ ರೇಡಿಯೋ ಆಕ್ಟಿವ್ ಸ್ಯಾಂಪಲ್ಸ್ ಬಗ್ಗೆ ಅವರು ರಿಸರ್ಚ್ ಮಾಡುವಾಗ ಆಯಿತು. ಅದು ಒಂದು ವೇವ್ಸ್ ಅನ್ನು ಕ್ರಿಯೇಟ್ ಮಾಡ್ತದೆ, ಹೌದಾ, ಪ್ಯಾಟರ್ನ್ ಅನ್ನು ಕ್ರಿಯೇಟ್ ಮಾಡ್ತದೆ, ಹೌದಾ. ಹಾಗೆ ನಮ್ಮ ಥಾಟ್ಸ್, ನಮ್ಮ ಯೋಚನೆಗಳು ಎಂತ ಇದ್ದಾವೆ, ಅವು ನಮ್ಮ ಅಂಗೈ ಮೇಲೆ ಇರುವ ರೇಖೆಗಳೇನಿದ್ದಾವೆ ಆ ವೈಬ್ರೇಷನ್ಸ್ ಅನ್ನು ಕ್ರಿಯೇಟ್ ಮಾಡ್ತದೆ. ಆ ಥಾಟ್ಸ್ ಇಲ್ಲಿ ಒಂದು ಚಿತ್ರವನ್ನು ಮೂಡಿಸ್ತದೆ. ಅದೇ ಓದ್ಲಿಕ್ಕೆ ಹೋಗಿರೋದು ಈ ಪಾಮಿಸ್ಟ್ರಿ. ಅಂಗೈ ನೋಡಿ ಭವಿಷ್ಯ ಹೇಳಲಾಗುತ್ತದೆ ಅಂತ ಹೇಳ್ತಾರಲ್ಲ, ಅದು ಈ ಥಾಟ್ ವೈಬ್ರೇಷನ್ಸ್ ನಮಗೆ ಕೈ ಮೇಲೆ ರಿಫ್ಲೆಕ್ಟ್ ಆಗ್ತದೆ. ಅದನ್ನು ಓದ್ಲಿಕ್ಕೆ ಸಾಮರ್ಥ್ಯ ಇರುವಂತಹ ಜನ ಅದನ್ನು ಹೇಳ್ತಾರೆ. ನಾವು ಯಾವ ರೀತಿಯಾದಂತಹ ನಡವಳಿಕೆಗಳನ್ನು ಮಾಡಬೇಕಾ, ಯಾವ ರೀತಿ ಯೋಚನೆಗಳನ್ನು ಮಾಡಬೇಕಾ, ನಮ್ಮ ಲಕ್ಷಣಗಳು ಯಾವ ರೀತಿ ಇರಬೇಕು, ನಮ್ಮ ಆಕ್ಟಿವಿಟಿ ಆಫ್ ಡೈಲಿ ಲಿವಿಂಗ್ ಹೇಗಿರಬೇಕು, ನಮ್ಮ ತಲೆಯಲ್ಲಿರುವ ವಿಚಾರ ಹೇಗಿರಬೇಕು, ಆ ವಿಚಾರಧಾರೆ ಹೇಗೆ ನಡಿಬೇಕು, ನಮ್ಮ ಬರೆಯಿಂದ ಬರುವ ಮಾತು ಹೇಗಿರಬೇಕು, ಯಾರನ್ನು ನೋಡಿದೆವು ನಾವು ಅವರ ರೀತಿ ಆಗಬೇಕು, ನಾನು ಅವನ ರೀತಿಯಲ್ಲಿ ಕಷ್ಟಪಟ್ಟು ಸಂಪಾದನೆಯನ್ನು ಮಾಡಬೇಕು, ಯಶಸ್ಸನ್ನು ಗಳಿಸ್ಬೇಕು, ಕೀರ್ತಿಯನ್ನು ಗಳಿಸ್ಬೇಕು ಅನ್ನುವಾಗ ಅದಾಗುವ ರೀತಿ ಬೇರೆ. ಮತ್ತೆ ನೋಡುವಾಗ ಅವನಿಗೆ ಹೇಗೆ ಸಿಕ್ತು ಮಾರೆ, ನನಗೆ ಸಿಗುದಿಲ್ಲ ಅಂದ್ರೆ ಅವನಿಗೆ ಹೇಗೆ ಸಿಕ್ತು, ಅವನು ಅಷ್ಟು ದೊಡ್ಡವನ, ಅವನು ನನ್ನಲ್ಲಿ ಇಲ್ಲದೆ ಇರುವುದು ಏನು ಅವನಲ್ಲಿ ಇರುವುದು, ಅವನಿಗೂ ಇರಬಾರ್ದು, ನನಗಿಲ್ಲ ಅಂದ್ರೆ ಅವನಿಗೂ ಇರಬಾರ್ದು, ಅವನು ಹೇಗೆ ಖುಷಿಯಲ್ಲಿದ್ದಾನೆ. ಈ ರೀತಿಯಾಗಿ ನಾವು ಹೊಟ್ಟೆ ಕಿಚ್ಚನ್ನು ಪಟ್ವಿ ಅಂತಾದ್ರೆ ನಾವು ನಮ್ಮ ಯೋಚನೆಗಳ ಹಾಗೆ ನಾವು ಆಗ್ತಾ ಹೋಗ್ತೇವೆ ಅಷ್ಟೇ. ನಮ್ಮ ಯೋಚನೆಗಳನ್ನು ನಾವು ಬದಲಾಯಿಸಿಕೊಂಡ್ರಿ ನಮ್ಮ ಜೀವನ ಬದಲಾಗ್ತದೆ. ಈಗ ನಾನು ಹೇಳುದು ವೇದಾಂತ.
ಏನಂದ್ರೆ ಇತಿಹಾಸದಲ್ಲಿ ಬರುದು, ನಮ್ಮ ಮಹಾಭಾರತದಲ್ಲಿ ಬರ್ತದೆ. ಧೃತರಾಷ್ಟ್ರನಿಗೆ ನಿದ್ದೆ ಬರ್ತಿಲ್ಲ. ಆಗ ಆ ವಿದುರನನ್ನು ಕರಿ, ಅವನನ್ನು ನಾವು ಆಚೆ ಇಟ್ಟಿದ್ದೆವು, ಅವನನ್ನು ಕರಿ, ಅವನು ಒಂದೇನೋ ವೇದಾಂತ ಹೇಳ್ತಾನಂತೆ, ಅದನ್ನು ಕೇಳು, ಅವಾಗಾದ್ರೂ ನನಗೆ ಒಂಚೂರು ನಿದ್ದೆ ಬಂದಾತು ಅಂತ. ನಿದ್ದೆ ಬರ್ಲಿಕ್ಕೋಸ್ಕರ ವೇದಾಂತ ಕೇಳ್ತಾವನು. ಅದರಲ್ಲಿ ಬರೋ ಒಂದು ಮಾತನ್ನು ಇವಾಗ ಹೇಳ್ತೇನೆ, ಅದು ತುಂಬಾ ಇದೆ ಹೇಳಲಿಕ್ಕೆ, ಅದರಲ್ಲಿ ಒಂದನ್ನು ಹೇಳ್ತೆ. ಏನಂದ್ರೆ ಧೃತರಾಷ್ಟ್ರ ಕೇಳ್ತಾನೆ, ಈ ಬಡವನ ಶ್ರೀಮಂತನ ಒಬ್ಬ ವ್ಯಕ್ತಿ ಅನ್ನೋದು ನಾವು ಹೇಗೆ ಡಿಸೈಡ್ ಮಾಡುದಾ? ವಿದುರ ಹೇಳ್ದಂತೆ, ನಮ್ಮ ಕನಕದಾಸರ ಹಿಂದಿನ ಅವತಾರ ಹೇಳ್ದಂತೆ, ಏನಂದ್ರೆ ಎಷ್ಟಿತ್ತು ಅವನ ಬ್ಯಾಂಕ್ ನಲ್ಲಿ ಬ್ಯಾಲೆನ್ಸ್ ಎಷ್ಟಿತ್ತು, ಅವನು ಮೈ ಮೇಲೆ ಇರುವ ಒಡವೆ ಎಷ್ಟಿದೆ, ಅವನು ಯಾವ ಬ್ರ್ಯಾಂಡ್ ಇದ್ದು ಶರ್ಟ್ ಪ್ಯಾಂಟ್ ಹಾಕಿದ್ದಾನೆ, ಅದರಿಂದ ಅಳಿಯುವುದಲ್ಲ ಮಾರೆ, ಅವನ ಕ್ವಾಲಿಟಿ ಆಫ್ ಥಾಟ್ಸ್ ನಿಂದ ಅಳಿಬೇಕು. ಯಾರು ಬೇಕು 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 ಸಾಲ್ದು 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 ಹೇಳ್ತಾನ, ಅವನ ಹತ್ರ ಎಷ್ಟು ದುಡ್ಡಿದ್ರೆ ಸಹ ಅವನು ಬಡವ. ಅದು ದೇವಸ್ಥಾನದ ಮುಂದೆ ಕೂತಿರುವ ಭಿಕ್ಷಕ ಆಗಿರ್ಲಿ ಅಥವಾ ರಾಜ್ಯವನ್ನು ನಡೆಸುತ್ತಿರುವ ಮುಖ್ಯಮಂತ್ರಿ ಆಗಿರ್ಲಿ, ಕಲೆಕ್ಷನ್ ಆಗ್ಬೇಕು. ಬಡವ, ದರಿದ್ರವ, ಯಾರು ನನ್ನ ಹತ್ರ ಇರುವುದು ಸಾಕು ಅಂತ ಹೇಳ್ತಾನ, ಅವನು ಶ್ರೀಮಂತ. ಅವನ ಜೇಬಿನಲ್ಲಿ ಎಷ್ಟು ದುಡ್ಡಿದೆ ಅನ್ನೋದು ಮುಖ್ಯ ಅಲ್ಲ, ನನ್ನ ಹತ್ರ ಇರೋದು ನನಗೆ ಸಾಕು ಅಂತ ಯಾರಿಗೆ ಆ ಕಂಟೆಂಪ್ಟ್ಮೆಂಟ್ ಇರ್ತದ, ಆ ಸ್ಯಾಟಿಸ್ಫ್ಯಾಕ್ಷನ್ ಇರ್ತದ, ಆ ಗ್ರ್ಯಾಟಿಟ್ಯೂಡ್ ಇರ್ತದ, ಅವನು ಶ್ರೀಮಂತ ಅಂತ ವಿದುರ ಹೇಳುವ ಮಾತು. ನಾವು ನಮ್ಮ ಥಾಟ್ಸ್ ನಮ್ಮ ಫ್ಯೂಚರನ್ನು ಅಟ್ರಾಕ್ಟ್ ಮಾಡ್ತದೆ ಅನ್ನೋದನ್ನು ತಿಳ್ಕೊಂಡ್ವಿ. ನಮ್ಮ ಥಾಟ್ ವೈಬ್ರೇಷನ್ಸ್ ಇದೆ ಅನ್ನೋದನ್ನು ತಿಳ್ಕೊಂಡ್ವಿ. ನಾವು ಯಾವ ರೀತಿಯಾದಂತಹ ಥಾಟ್ಸನ್ನು ಅಟ್ರಾಕ್ಟ್ ಮಾಡ್ಕೊಳ್ತೀವಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು ಅಂತಿದ್ದೇವೆ, ಆ ಥಾಟ್ಸನ್ನು ನಾವು ಜೆನ್ಯೂನ್ ಆಗಿ ನಮ್ಮಲ್ಲಿ ನಾವು ಇಟ್ಕೊಳ್ಬೇಕು ಅನ್ನೋದು ಇವತ್ತಿನ ವಿಚಾರ. ಅದಕ್ಕೆ ತಕ್ಕ ಹಾಗೆ ನಮ್ಮ ಲೈಫ್ ಸ್ಟೈಲ್ ಕೂಡ ಇರಬೇಕು ಅನ್ನೋದು ಒಂದು ಕಿವಿ ಮಾತು.